ಹಲೋ ಗಾಯ್ಸ್, ಬನ್ನಿ ಕ್ವಿಕ್ ಆಗಿ ಪನ್ನೀರ್ ಕರಿ ರೆಸಿಪಿ ನೋಡೋಣ. ಸೊ ನೋಡಿ, ಆಲ್ರೆಡಿ ಪನ್ನೀರ್ 2 ಸ್ಲೈಸ್ನ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪನ್ನೀರ್ ಗ್ರೇವಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ 2 ಈರುಳ್ಳಿ ಸ್ಲೈಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಗೋಡಂಬಿನ ಒಂದು 10 ಮಿನಿಟ್ಸ್ ನಾನು ನೆನೆಸಿಟ್ಕೊಂಡಿದ್ದೆ. ಸೊ ಹಾಗೆ ಗಾರ್ಲಿಕ್ ತೊಗೊಂಡಿದ್ದೀನಿ, ಇಲ್ಲಿ ಬೆಳ್ಳುಳ್ಳಿ. ಸೊ ಇದನ್ನು ಜಜ್ಜಿ ಹಾಕ್ತಾ ಇರೋದ್ರಿಂದ ನಾನು ಸಿಪ್ಪೆ ತೆಗ್ದಿಲ್ಲ. ಆ್ಯಂಡ್ ಹಾಗೆ ಇಲ್ಲಿ ಬಂದ್ಬಿಟ್ಟು ಪಲಾವ್ ಎಲೆ, 1-2 ಏಲಕ್ಕಿ, 3 ಇಡೀ ಏಲಕ್ಕಿ, ಆ್ಯಂಡ್ ಸೋಂಪು ಮತ್ತು ಚಕ್ಕೆ ಮತ್ತು ಲವಂಗ 4-5. ಸೊ ಇಷ್ಟನ್ನು ತೊಗೊಂಡಿದ್ದೀವಿ. ಸೊ ಬನ್ನಿ ನೋಡೋಣ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಸ್ಪೈಸಸ್ನ ಹಾಕೊತಾ ಇದ್ದೀವಿ. ನೆಕ್ಸ್ಟ್ ಆನಿಯನ್, ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕು. ಸೊ ನೆಕ್ಸ್ಟ್ ಇದನ್ನು ಹಾಕೊತಾ ಇದ್ದೀವಿ. ಇದು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಇದು ಆರಿದ್ಮೇಲೆ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾವು ಫಸ್ಟು ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಆನಿಯನ್, ಟೊಮ್ಯಾಟೊ, ಗಾರ್ಲಿಕ್ ಎಲ್ಲ, ಅಟ್ ಲಾಸ್ಟ್ ಗೋಡಂಬಿ. ಸೊ ನಾವು ಫ್ರೈ ಮಾಡ್ಕೊಂಡಿರೋದನ್ನು ಇವಾಗ ರುಬ್ಕೊಳ್ಳೋಕ್ಕೆ ಅಂತ ಹಾಕಿದ್ದೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ಪನ್ನೀರ್ನ ನಾವು ಚಿಲ್ಲಿ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡಿ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಮಿಕ್ಸ್ ಮಾಡ್ಕೊಂಡಿರೋದು ಎಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸೊ ತುಪ್ಪ ಹಾಕೊಂಡಿರೋದು, ನೀವು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಸೊ ಆನಿಯನ್ ಹಾಕ್ಕೊಂಡಿದ್ದೀವಿ, ಇದು 1 ಆನಿಯನ್ ಅಷ್ಟೇ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ರೈಟ್, ನೆಕ್ಸ್ಟು ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೋಡಿಕೊಂಡು. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾದಮೇಲೆ ನೆಕ್ಸ್ಟ್ ಪನ್ನೀರ್ನ ಹಾಕೋದು ಲಾಸ್ಟಲ್ಲಿ. ಆ್ಯಂಡ್ ಇದಕ್ಕೆ ಬೇಕಾಗಿರೋ ಉಪ್ಪು, ಅರಿಶಿನ ಎಲ್ಲನೂ ಹಾಕ್ಕೊಬೇಕು. ಓಕೆ, ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀವಿ, ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ಟರ್ಮರಿಕ್ ಒಂದು ಸ್ವಲ್ಪ. ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಪನ್ನೀರ್ ಹಾಕ್ತಾ ಇದ್ದೀವಿ. ಸೊ ಎಸ್, ರೆಡಿ. ಬೇಕಾದರೆ ನೀವು ಟೇಸ್ಟ್ ನೋಡ್ಕೊಂಡು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು. ಸೊ ಇದು ಚೆನ್ನಾಗಿ 10 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಬೇಕು. ಸೊ ನೋಡಿ, ಇದು ಕುಕ್ ಆಗಿದೆ. ಸೊ ಇದಕ್ಕೆ ನಾವು ಈಗ ಕೊತ್ತಂಬರಿ ಹಾಕೊತಾ ಇದ್ದೀವಿ. ಸೊ ಪನ್ನೀರ್ ಗ್ರೇವಿ ಇಸ್ ರೆಡಿ ಟು ಸರ್ವ್. ಓಕೆ ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರ್ ಗ್ರೇವಿ. ಸೊ ಯಾರಿಗಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಮನೇಲಿ ಟ್ರೈ ಮಾಡಿ, ನಿಮಗೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ಕಮೆಂಟಲ್ಲಿ ರಿಪ್ಲೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.